Hello, students and parents. Welcome to Pep Talk Info. ಸೊ ನಮ್ಮ ಕಮೆಂಟ್ ಸೆಕ್ಷನ್ ಅನ್ನು ನೋಡಿದ್ರೆ ಸರ್ ನೀವು ಬರೀ ಬೆಂಗಳೂರ್ದು ಮಾತ್ರ ಕಾಲೇಜ್ ಮಾಡ್ತೀರಾ, ಬೇರೆ ಕಡೆದ್ ಮಾಡೋದೇ ಇಲ್ಲ. ಮೈಸೂರು ಕಡೆ ಎಷ್ಟು ಒಳ್ಳೆ ಕಾಲೇಜ್ ಇದೆ, ನೀವು ಯಾಕೆ ಸರ್ ಮಾತಾಡ್ತಾ ಇಲ್ಲ ಅಂತ ಕೇಳ್ತಾ ಇದ್ರಿ. ಹಾಗಾಗಿ ಇವತ್ತು ಮೈಸೂರು ರೀಜನಿನ ಕಾಲೇಜ್ಗಳು ಶುರು ಮಾಡ್ತೀವಿ. ಸೊ ಈ ಕಾಲೇಜಿಗೆ ಮುಂಚೆ ಸೊ SJCE ಅಂತ ಕರಿತಾ ಇದ್ರು. ಇವಾಗ ಇದಕ್ಕೆ ಮರುನಾಮಕರಣ ಮಾಡಿ JSS ಸೈನ್ಸ್ ಅಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ ಅಂತ ಮಾಡಿದ್ದಾರೆ. ಸೊ ಇದ್ರ ಕಾಲೇಜ್ ಕೋಡು E057. ಈ ಕಾಲೇಜ್ ನಾವು ಈ ವಿಡಿಯೋದಲ್ಲಿ ಏನೇನು ಡಿಸ್ಕಸ್ ಮಾಡೋಣ ಅಂದ್ರೆ, ಈ ಕಾಲೇಜಲ್ಲಿ ಒಟ್ಟು ಎಷ್ಟು ಸೀಟ್ ಇದೆ, ಸೊ ಹೋದ ವರ್ಷದ ಪ್ಲೇಸ್ಮೆಂಟು ಹೈಯೆಸ್ಟ್ ಎಷ್ಟಾಯ್ತು, ಆವರೇಜ್ ಎಷ್ಟಾಯ್ತು ಅಂತ ಡಿಸ್ಕಸ್ ಮಾಡೋಣ. ಎಷ್ಟು ಡಿಪಾರ್ಟ್ಮೆಂಟ್ ಇದೆ ಅಂತ ನೋಡೋಣ. ಅದಾದ್ಮೇಲೆ ಡಿಪಾರ್ಟ್ಮೆಂಟ್ ವೈಸು ಎಷ್ಟು ಸೀಟ್ ಇದೆ, ಅದಾದ್ಮೇಲೆ ಡಿಪಾರ್ಟ್ಮೆಂಟ್ದು ಕಟ್ ಆಫ್ ರೇಂಜ್ ಏನಿದೆ, ಅದಾದ್ಮೇಲೆ ಕ್ಯಾಟಗರಿ ವೈಸ್ ಕಟ್ ಆಫ್ ಏನಿದೆ ಈ ಕಾಲೇಜ್ದು, CET ರೌಂಡ್ 1 ಅಫಿಷಿಯಲ್ ಡೇಟಾನ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಕೆಲವ್ರು ಹೇಳ್ತಾರೆ ಇದನ್ನ ಯಾರು ಬೇಕಾದ್ರೂ ತೋರಿಸ್ಬಿಡ್ಬೋದು ಹಂಗೆ ಹಿಂಗೆ ಅಂತ. ನಾವ್ ಏನಕ್ಕೆ ಕಟ್ ಆಫ್ ರೇಂಜ್ ನ ಹೇಳ್ತೀನಿ ಅಂದ್ರೆ, ಎಲ್ಲರೂ ಏನ್ ಕೌನ್ಸಿಲಿಂಗ್ ಹೋಗಿ CET ಸೀಟ್ ಅಲಾಟ್ಮೆಂಟ್ ಮಾಡ್ಕೋತಾರ? ಇಲ್ಲ. ಎಷ್ಟೊಂದ್ ಜನಕ್ಕೆ ಇನ್ಫಾರ್ಮೇಶನ್ ಗೊತ್ತಿರೋದಿಲ್ಲ. ಸೊ ಇನ್ಫಾರ್ಮೇಶನ್ ಗೊತ್ತಾಗ್ಬೇಕಲ್ವಾ, ಗೊತ್ತಾಗೋದಕ್ಕೆ ಯಾರೋ ಒಬ್ರು ಫ್ರೀ ಆಗಿ ಏನಾದ್ರು ಕಂಟೆಂಟ್ ಕೊಡಬೇಕು. ಆ ಕಂಟೆಂಟ್ ಕೊಡೋ ಕೆಲಸ ನಾನು ಮಾಡ್ತಾ ಇದ್ದೀನಿ. ಅಂಡ್ ಈ ಒಂದು ಕಾಲೇಜ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ, ಈ ಪ್ರೆಸೆಂಟೇಶನ್ ರೆಡಿ ಮಾಡೋದಕ್ಕೆ ನನಗೆ 3 ಅವರ್ಸ್ ಬೇಕು. ವಿಡಿಯೋ ಮಾಡೋದಕ್ಕೆ 1 ಅವರ್ ಹತ್ತತ್ರ ಬೇಕು, ಎಡಿಟಿಂಗ್ ಎಲ್ಲ ಮಾಡಿ ಅಪ್ಲೋಡ್ ಮಾಡೋದಕ್ಕೆ. ಸೊ ನನ್ನ ಟೈಮಿನ 4 ಅವರ್ಸ್ ನಾನು ನಿಮಗೆ ಎಜುಕೇಟ್ ಮಾಡೋದಕ್ಕೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೇನೆ. ಇದಕ್ಕೆ ಯಾವುದು ಚಾರ್ಜ್ ಮಾಡ್ತಾ ಇಲ್ಲ ಅಲ್ವಾ, ನಾನು ನಿಮಗೆ ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ಕೊಡಬೇಕು ಅಂತಾನೆ ಮಾಡ್ತಾ ಇದ್ದೀನಿ ಅಲ್ವಾ. ಸೊ ಎಲ್ರಿಗೂ ಕೌನ್ಸಿಲಿಂಗ್ ಹೋಗೋದಕ್ಕೆ ಆಗೋದಿಲ್ಲ, ಹಾಗಾಗಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಅಫೋರ್ಡಬಿಲಿಟಿ ಇದ್ರೆ ಮಾತ್ರ ನಮ್ಮ ಹತ್ರ ಕೌನ್ಸಿಲಿಂಗ್ ಬನ್ನಿ. ಸೊ ಈ ಪ್ರೈಸು ನಿಮಗೆ ಹೊರೆ ಆಗ್ಲಿಲ್ಲ ಅಂದ್ರೆ ಬನ್ನಿ. ಯಾರ್ಯಾರಿಗೆ ಫೀಸ್ ಹೊರೆ ಆಗುತ್ತಲ್ಲ ನಿಮ್ಗೆಲ್ಲ ಆದಷ್ಟು ನಾನು ಯೂಟ್ಯೂಬ್ ಅಲ್ಲಿ ಫ್ರೀಯಾಗಿ ಎಷ್ಟಾಗುತ್ತೋ ಅಷ್ಟು ಕಂಟೆಂಟ್ ಅನ್ನ ಕೊಡ್ತೇನೆ. ಎಷ್ಟಾಗುತ್ತೋ ಅಷ್ಟು ಕಾಲೇಜ್ ಇನ್ಫಾರ್ಮೇಶನ್. ನನಗೆ ದಿನಕ್ಕೆ ಒಂದು ವಿಡಿಯೋ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಮ್ಮ ಹತ್ರ ಕೌನ್ಸಿಲಿಂಗಿಗೆ ಸ್ಟೂಡೆಂಟ್ಸ್ ಬರ್ತಾರೆ, ಆ ಸ್ಟೂಡೆಂಟ್ಸ್ಗೆ ನಾನು ಟೈಮ್ ಕೊಡಬೇಕು. ಅದಲ್ಲದೆ ನಾನು ಎಲ್ರಿಗೂ ಹೆಲ್ಪ್ ಆಗಲಿ ಅನ್ನೋ ಥರದ್ದೇ ವಿಡಿಯೋ ಮಾಡ್ತೀನಿ, ಆಯ್ತಾ. ಸೊ ನಿಮ್ಗೆ ಇದು ಅಫೋರ್ಡಬಿಲಿಟಿ ಇದ್ರೆ ನೀವು ಜಾಯ್ನ್ ಆಗಿ. ಜಾಯ್ನ್ ಆಗೋದಕ್ಕೆ ಹೇಗೆ ಅಂದ್ರೆ, ಈ ಫೋನ್ ನಂಬರ್ಗೆ ಫೋನ್ ಮಾಡಿ. ನನ್ನ ಹೆಸರು ನಾಗಾಭರಣ ಅಂತ. ನೀವು ಬೇಕಾದ್ರೆ ಹೋಗಿ ಗೂಗಲಲ್ಲಿ ನನ್ನ ಹೆಸರು ಸರ್ಚ್ ಮಾಡಿ, ನಾಗಾಭರಣ RM ಅಂತ. ನನ್ನ ಹೆಸರಲ್ಲಿ 3 ಇಂಟರ್ನ್ಯಾಷನಲ್ ಜರ್ನಲಲ್ಲೂ ಪೇಪರ್ ಪಬ್ಲಿಕೇಶನ್ ಆಗಿದೆ. ಸೊ ಯಾರೋ ಮುಖ ತೋರಿಸದೆ ಮಾಡೋ ನಮಗೆ ಟಾಂಟ್ ಕೊಡುವಂತಹ ವ್ಯಕ್ತಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಮತ್ತೆ ನೀವು ಈ ಕೋರ್ಸ್ಗೆ ಜಾಯ್ನ್ ಆಗ್ಬೇಕಂದ್ರೆ ಫಿಸಿಕ್ಸ್ ಪೆಪ್ಟಾಕ್ ಆ್ಯಪ್ ಇಂದನೂ ಜಾಯ್ನ್ ಆಗ್ಬೋದು, ಇಲ್ವಾ ಈ ಫೋನ್ ನಂಬರ್ಗೆ ಫೋನ್ ಮಾಡಿ, ನಾನು ಡೀಟೇಲ್ ಆಗಿ ಹೇಳ್ತೀನಿ. ಆದಷ್ಟು ಯೂಟ್ಯೂಬಲ್ಲೂ ನಿಮಗೆ ಎಲ್ಲಾ ಕಾಲೇಜಿನ ಇನ್ಫಾರ್ಮೇಶನ್ ಕೊಡ್ತೀನಿ. ನೀವೇ ಕಾಲೇಜನ್ನ ಸೆಟ್ ಮಾಡಿಕೊಂಡು, ನಿಮ್ಗೆ ಯಾರ್ಯಾರು ಅಫೋರ್ಡಬಲ್ ಇಲ್ವಲ್ಲ, ನಿಮಗೆ ಎಲ್ಲಾ ರ್ಯಾಂಕ್ ರೇಂಜ್ಗೂ ಒಂದು ಕಾಲೇಜನ್ನ ನಾನು ಕೊಡ್ತೇನೆ. ಇಟ್ ಟೇಕ್ಸ್ ಟೈಮ್, ಓವರ್ ಎ ಪೀರಿಯಡ್ ಆಫ್ ಟೈಮ್. ಇನ್ನೂ ನಿಮಗೆ CET ರ್ಯಾಂಕ್ ಬರಬೇಕು, ರ್ಯಾಂಕ್ ಬಂದು ಮಾಕ್ ಟೆಸ್ಟ್ ಬರಬೇಕು, ಮಾಕ್ ಅಲಾಟ್ಮೆಂಟ್ ರೌಂಡ್ ಆಗಬೇಕು. ಸೊ ಅದಕ್ಕಿಂತ ಮುಂಚೆ ಆಪ್ಷನ್ ಎಂಟ್ರಿ ಆಗುತ್ತಲ್ಲ, ಆಪ್ಷನ್ ಎಂಟ್ರಿ ಮುಂಚೆನೆ ಎಷ್ಟಾಗುತ್ತೋ ಅಷ್ಟು ಇನ್ಫಾರ್ಮೇಶನ್ ನಾನು ಕೊಡ್ತೇನೆ, ಆಯ್ತಾ. ಸೊ ಈ ಕಾಲೇಜ್ ಬಗ್ಗೆ ಇನ್ಫಾರ್ಮೇಶನ್ ನೋಡೋದಾದ್ರೆ, ಈ ಕಾಲೇಜಲ್ಲಿ ಒಟ್ಟು 218 ಸೀಟ್ ಇದೆ. ಸೊ ಇದರಲ್ಲಿ ಟೋಟಲ್ ನಂಬರ್ ಆಫ್ ಕೋರ್ಸಸ್ ನೋಡೋದಾದ್ರೆ 8 ಕೋರ್ಸಸ್ ಅವೈಲೇಬಲ್ ಇದೆ. ಸೊ ಲಾಸ್ಟ್ ಇಯರ್ ಪ್ಲೇಸ್ಮೆಂಟ್ ನೋಡೋದಾದ್ರೆ, ಹೈಯೆಸ್ಟ್ ಸ್ಯಾಲರಿ ಪ್ಯಾಕೇಜ್ ವಾಸ್ 44 lakhs ಅಂಡ್ ಆವರೇಜ್ ಸ್ಯಾಲರಿ ಪ್ಯಾಕೇಜ್ ವಾಸ್ 7.2 lakhs. ನೀವು ತಲೆಯಲ್ಲಿ ಇಟ್ಕೋಬೇಕಾಗಿರೋದು, ಇದು ಆವರೇಜ್ ಸ್ಯಾಲರಿ ಪ್ಯಾಕೇಜ್ ಎಲ್ರದ್ದು, ಆಯ್ತಾ. ನೀವು ಇಲ್ಲಿಂದ ಇಲ್ಲಿಗೆ ಹೋಗೋದಕ್ಕೆ ನೀವು ಸ್ಕಿಲ್ ಎಷ್ಟು ಡೆವಲಪ್ ಮಾಡ್ಕೋತೀರಾ ಅವಾಗ ಇದನ್ನ ರೀಚ್ ಆಗ್ಬೋದು. ನೀವು 3rd ಇಯರ್ ಇಂದನೇ ನೀವು ಸರ್ಟಿಫಿಕೇಶನ್ ಕೋರ್ಸ್ಗಳನ್ನ ಮಾಡ್ಕೊಳ್ಳಿ ಮಕ್ಕಳೇ. ಯಾರಾದ್ರೂ ಪೇರೆಂಟ್ಸ್ ನೋಡ್ತಾ ಇದ್ರೆ, ನಾನು ಮಕ್ಕಳೇ ಅಂತ ಕರೆದ್ರೆ ಬೇಜಾರು ಮಾಡ್ಕೋಬೇಡಿ. ನಾನು ವರ್ಷ ಇಡೀ ಸೆಕೆಂಡ್ PUC ಪಾಠನ ಇನ್ನೊಂದು ಚಾನಲ್ ಅಲ್ಲಿ ಮಾಡ್ತೀವಿ, ಹಾಗಾಗಿ ಮಕ್ಕಳೇ ಅಂತ ಕರೆದು ಅಭ್ಯಾಸ. ಸೊ ಏನು ಮಾಡೋಕ್ಕಾಗಲ್ಲ, ನಮ್ದು ಆ್ಯಪ್ ಅಲ್ಲೂ ಅಷ್ಟೇ. ಈಗ ಎಕ್ಸಾಮ್ 3ಗೂ ಹೆಲ್ಪ್ ಮಾಡೋದಕ್ಕೆ ಕೋರ್ಸ್ ಅನ್ನ ಮಾಡ್ತಾ ಇರ್ತೀವಿ, ಟೀಚ್ ಮಾಡ್ತಾನೆ ಇರ್ತೀವಿ. ವರ್ಷ ಪೂರ್ತಿ ಟೀಚ್ ಮಾಡೋರು ನಾವು, ಹಾಗಾಗಿ ಮಕ್ಕಳೇ ಅಂತ ಕರೆದು ಅಭ್ಯಾಸ. ಬೇಜಾರು ಮಾಡ್ಕೋಬೇಡಿ ಪೇರೆಂಟ್ಸ್ ಯಾರಾದ್ರು ನೋಡ್ತಾ ಇದ್ರೆ, ಆಯ್ತಾ. ಸೊ ನೆಕ್ಸ್ಟ್ ಇಲ್ಲಿ ಯಾವ್ಯಾವ ಬ್ರಾಂಚ್ ಇದೆ ಅಂತ ನೋಡೋಣ, ಎಷ್ಟು ಸೀಟ್ ಇದೆ ಅಂತ ನೋಡೋಣ. ಸೊ CS ಬ್ರಾಂಚ್ ಅಲ್ಲಿ 62 ಸೀಟ್ಸ್ ಅವೈಲೇಬಲ್ ಇದೆ. ಮೆಕ್ಯಾನಿಕಲ್ ಅಲ್ಲಿ 20 ಸೀಟ್ಸ್ ಅವೈಲೇಬಲ್ ಇದೆ. ಇನ್ಫಾರ್ಮೇಶನ್ ಸೈನ್ಸ್ ಅಲ್ಲಿ 31 ಸೀಟ್ಸ್ ಅವೈಲೇಬಲ್ ಇದೆ. CBಲಿ ನೋಡೋದಾದ್ರೆ 20 ಸೀಟ್ಸ್ ಅವೈಲೇಬಲ್ ಇದೆ. ಬಯೋಟೆಕ್ನಾಲಜಿಲಿ 20, ECಲಿ 20, ಸಿವಿಲ್ ಅಲ್ಲಿ 20, CT ಅಂದ್ರೆ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್, ಇದು
ಸಿಇಗೆ ಈಕ್ವಲೆಂಟ್. ಈಗ ನಾವು ಹೇಗೆ CS, ಇನ್ಫಾರ್ಮೇಶನ್ ಸೈನ್ಸು, CB, ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸು, AIML ಇವೆಲ್ಲನೆಲ್ಲ ಸಿಸ್ಟರ್ ಬ್ರಾಂಚಸ್, ಡೇಟಾ ಸೈನ್ಸ್ ಇವೆಲ್ಲದು CS ಗೆ ರಿಲೇಟೆಡ್ ಅಂತ ಹೇಳ್ತೀವಲ್ಲ, ಇದು ರಿಲೇಟೆಡ್ ಟು ಸಿವಿಲ್ ಇಂಜಿನಿಯರಿಂಗ್ ಆಗಿರುತ್ತೆ. ಸೊ ಒಟ್ಟು ಈ ಕಾಲೇಜಲ್ಲಿ 218 ಸೀಟ್ ಇದೆ. ಆಯ್ತಾ? ಈಗ ರ್ಯಾಂಕ್ ರೇಂಜ್ ಕಟ್ ಆಫ್ ನೋಡೋಣ. ಸೊ ಈ ಕಾಲೇಜು ನಿಮ್ಮ ರೇಡಾರ್ ಅಲ್ಲಿ ಬರಬೇಕು ಅಂದ್ರೆ ಈಗ ಡಿಸ್ಕಸ್ ಮಾಡೋ ರ್ಯಾಂಕ್ ರೇಂಜ್ ಅಲ್ಲಿ ನಿಮ್ಮ ರ್ಯಾಂಕ್ ಇದ್ರೆ ಈ ಕಾಲೇಜನ್ನ ನೀವು ನಿಮ್ಮ ಆಪ್ಷನ್ ಎಂಟ್ರಿಲಿ ಹಾಕೊಳ್ಳಿ. ಆಯ್ತಾ? ಸೊ CS ನೋಡೋದಾದ್ರೆ 4319 ಇಂದ ಹಿಡಿದು 45,560 ವರೆಗೂ ಇದೆ. ಇನ್ಫಾರ್ಮೇಶನ್ ಸೈನ್ಸ್ ನೋಡೋದಾದ್ರೆ 4734 ಇಂದ 47,042 ವರೆಗೂ ಇದೆ. CB ನೋಡೋದಾದ್ರೆ 6288 ಇಂದ ಹಿಡಿದು 78,370. ಇವು ಮೂರು ರಿಲೇಟೆಡ್ ಟು CS, ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಕೋರ್ಸ್ಗಳೇ ಇವು ಮೂರು. ಹಾಗಾಗಿ ಕಟ್ ಆಫ್ ಬೇಗ ಬೇಗ ಆಗಿದೆ. ನೆಕ್ಸ್ಟ್ EC ನೋಡೋದಾದ್ರೆ 6342 ಇಂದ ಹಿಡಿದು 43,522 ವರೆಗೂ ಇದೆ. ಬಯೋಟೆಕ್ನಾಲಜಿ 24,400 ಚಿಲ್ಡ್ರೆಯಿಂದ 1,19,094 ವರೆಗೂ ಇದೆ. ಮೆಕ್ಯಾನಿಕಲ್ ನೋಡೋದಾದ್ರೆ 44,447 ಇಂದ ಹಿಡಿದು 1,50,842 ವರೆಗೂ ಇದೆ. ಸಿವಿಲ್ ನೋಡೋದಾದ್ರೆ 63,121 ಇಂದ ಹಿಡಿದು 1,36,538 ತನಕ ಇದೆ. CT ನೋಡೋದಾದ್ರೆ 99,300 ಚಿಲ್ಡ್ರೆಯಿಂದ 2,23,000 ವರೆಗೂ ಇದೆ. ಈಗ ಎಲ್ಲಾ ಕ್ಯಾಟಗರಿದು ರ್ಯಾಂಕ್ ರೇಂಜ್ ಅನ್ನ ನೋಡೋಣ. ಸೊ CSಗೆ ಜನರಲ್ ಕ್ಯಾಟಗರಿ ಆಗಿದ್ರೆ 4,319 ಶುಡ್ ಬಿ ದ ಕಟ್ ಆಫ್. ಇದಕ್ಕಿಂತ ಮೇಲ್ ಬಂದಿದ್ರೆ ಈ ಕಾಲೇಜಲ್ಲಿ ಸೀಟ್ ಸಿಗೋದಿಲ್ಲ. ಈ ಬ್ರಾಂಚ್ಗೆ ಒಂಚೂರು ಒಂದು 10% ವೇರಿಯೇಷನ್ ಇದ್ರೆ ಸಿಗುತ್ತೆ. 10% ವೇರಿಯೇಷನ್ ಇದ್ರೆ ರೌಂಡ್ 2 ಸಿಗೋ ಪ್ರಾಬಬಿಲಿಟಿ ಇರುತ್ತೆ. 10 to 20% ಅಂತಾನೆ ಇಟ್ಕೊಳ್ಳೋಣ ರೌಂಡ್ 3ಗೆ ಹೋಗೋದಾದ್ರೆ. ಆಯ್ತಾ? ಸೊ ಇಲ್ಲಿಂದ 4,300 ಇಂದ ಹಿಡಿದು ಆಲ್ ದ ವೇ ಟು 45,000. ವಿಡಿಯೋನ ಪಾಸ್ ಮಾಡಿ ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆಯಲ್ಲ, ಈ ರ್ಯಾಂಕ್ಗೆ ಮೇಲ್ಗಡೆ ಇರೋ ಕ್ಯಾಟಗರಿನೇ ನೀವು ಚೆಕ್ ಮಾಡಬೇಕಾಗತ್ತೆ. ನಾನು ಹಂಗೆ ಸಾರ್ಟ್ ಮಾಡಿರೋದು. ಅದಾದ್ಮೇಲೆ ಇನ್ಫಾರ್ಮೇಶನ್ ಸೈನ್ಸ್ ನ ನೋಡಿ, 4,734 ಇಂದ ಹಿಡಿದು 47,000 ವರೆಗೂ ಇದೆ. ಸೊ ನೀವು ಪಾಸ್ ಮಾಡಿ ಇದನ್ನ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಕ್ಯಾಟಗರಿ ಈ ರ್ಯಾಂಕ್ ರೇಂಜ್ ಒಳಗೆ ಬೀಳುತ್ತಾ ಅಂತ. ನೆಕ್ಸ್ಟ್ CB ನೋಡೋದಾದ್ರೆ 6,288 ಇಂದ ಹಿಡಿದು 78,000 ವರೆಗೂ ಇದೆ. ಸೊ ಪಾಸ್ ಮಾಡಿ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ರ್ಯಾಂಕ್ ರೇಂಜ್ ಬರುತ್ತಾ ಅಂತ. EC 6,342 ಇಂದ ಹಿಡಿದು 43,522 ವರೆಗೂ ಇದೆ. ಸೊ ಪಾಸ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ BT 24,000 ಇಂದ ಹಿಡಿದು 1,19,000 ವರೆಗೂ ಇದೆ. ಸೊ ಚೆಕ್ ಮಾಡ್ಕೊಳ್ಳಿ ಪಾಸ್ ಮಾಡ್ಕೊಂಡು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಿಮಗೆ 44,000 ಇಂದ ಹಿಡಿದು 1,50,000 ವರೆಗೂ ಇದೆ. ಪಾಸ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಸಿವಿಲ್ ಇಂಜಿನಿಯರಿಂಗ್ 63,000 ಇಂದ ಹಿಡಿದು 1,36,000 ವರೆಗೂ ಇದೆ. ಸೊ ಚೆಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ CT 99,000 ಚಿಲ್ಡ್ರೆ ಇಂದ ಹಿಡಿದು 2,23,000 ವರೆಗೂ ಇದೆ. ಸೊ ಇದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಇದೆಲ್ಲದು ರೌಂಡ್ 1 ಅಫಿಷಿಯಲ್ ಡೇಟಾ. ಆಯ್ತಾ? ಇವಾಗ ರೌಂಡ್ 2 ಇದಕ್ಕೆಲ್ಲ ಒಂದು 10% ಆಫ್ ನ ಇಟ್ಕೊಳ್ಳಿ. ಸೊ 10% ಮೇಲೆ ಹೋಗುತ್ತೆ. ರೌಂಡ್ 3ಗೆ ಇನ್ನೊಂದು 10% ಮೇಲೆ ಹೋಗುತ್ತೆ. ಇದು ಜನರಲ್ಗೆ ಅಂತಲ್ಲ, ಜನರಲ್ ಸೀಟ್ಸ್ ಅಷ್ಟು ಈಸಿಯಾಗಿ ಅನ್ಬ್ಲಾಕ್ ಆಗೋದಿಲ್ಲ. ಸೊ ಬೇರೆ ಕ್ಯಾಟಗರಿ ಇದೆಲ್ಲ ಸಿಕ್ಕಾಪಟ್ಟೆ ಸ್ವಲ್ಪ ಜಂಪ್ ಜಾಸ್ತಿನೇ ತಗೊಳುತ್ತೆ. ಸೊ ಇದು ಎಲ್ಲ ಡೇಟಾನ ಅನಲೈಸ್ ಮಾಡಿದ್ರೆ ಗೊತ್ತಾಗತ್ತೆ. ನಾನು ನಿಮಗೆ ಯೂಟ್ಯೂಬ್ ಅಲ್ಲಿ ಆದಷ್ಟು ಯಾವ ಕಾಲೇಜಸ್ ಇದೆಯಲ್ಲ, ಬರೀ ಟಾಪ್ ಕಾಲೇಜ್ನೇ ಎಲ್ಲರೂ ಡಿಸ್ಕಸ್ ಮಾಡಿದ್ರೆ ಎಲ್ರಿಗೂ ಸಿಗೋದಿಲ್ಲ ಅಲ್ವಾ. ಬೇರೆ ಬೇರೆ ರ್ಯಾಂಕ್ ರೇಂಜ್ಗೆ ಬೇರೆ ಬೇರೆ ಕಾಲೇಜೇ ಅಲಾಟ್ ಆಗುತ್ತೆ. ದಟ್ ಡಿಪೆಂಡ್ಸ್ ಆನ್ ಕ್ಯಾಟಗರೀಸ್ ಟು. ಅದೇನು ಮಾಡೋಕ್ಕಾಗೋದಿಲ್ಲ ನಾವು. ಸೊ ನಾವು ನಿಮ್ಮ ಮಾಕ್ ಎಂಟ್ರಿ ಇರ್ಬೋದು, ಮಾಕ್ ಎಂಟ್ರಿ ಒಳಗಡೆ ಎಷ್ಟು ಕಾಲೇಜ್ ಆಗುತ್ತೆ ಅಷ್ಟು ಕಾಲೇಜ್ ಡಿಸ್ಕಸ್ ಮಾಡ್ತೀನಿ. ಒಂದು ವಿಡಿಯೋ ಮಾಡೋದಕ್ಕೆ ನನಗೆ ಲಿಟ್ರಲಿ 4 hours ಆಫ್ ಮೈ ಟೈಮ್ ಕೊಡುತ್ತೆ. ಅಂಡ್ ಇದನ್ನ ಯೂಟ್ಯೂಬ್ ಮಾಡೋದ್ರಿಂದ ನನಗೇನು ಅಡ್ವಾಂಟೇಜ್ ಇಲ್ಲ, ಬಟ್ ಇನ್ಫಾರ್ಮೇಟಿವ್ ಆಗಿ ಎಲ್ರಿಗೂ ಜನರಲ್ ಪೀಪಲ್ಗೆ ಅದು ತಲುಪಬೇಕು. ಅದು ಈ ತರದ್ದೊಂದು ಕಾಲೇಜ್ ಇದೆ, ಈ ರ್ಯಾಂಕ್ ರೇಂಜ್ ಇದೆ, ಇದು ಚೆನ್ನಾಗಿದೆ ಅನ್ನೋದು ಒಂದು ತಲುಪಬೇಕು. ಅದು ನನ್ನ ಉದ್ದೇಶ. ಆಯ್ತಾ? ಸೊ ಅಫೋರ್ಡಬಲ್ ಯಾರ್ಯಾರಿಗೂ ಕೌನ್ಸಿಲಿಂಗ್ ಬಂದೇ ಬರ್ತೀರಾ ಆಬ್ವಿಯಸ್ಲಿ. ಬಟ್ ಅಫೋರ್ಡ್ ಮಾಡ್ಕೊಳ್ದೇ ಇರೋರ್ಗೇನು, ಅವ್ರಿಗೆ ಹಾಗಾದ್ರೆ ಇನ್ಫಾರ್ಮೇಶನ್ ತಿಳ್ಕೊಳಕ್ ರೈಟ್ ಇಲ್ವಾ? ಎಷ್ಟೊಂದು ಜನಕ್ಕೆ ಈ ಕಟ್ ಆಫ್ ರ್ಯಾಂಕ್ ರೇಂಜ್ ಎಲ್ಲಿ ಸಿಗುತ್ತೆ ಅಂತಾನೆ ಗೊತ್ತಿಲ್ಲ. ಅಂಥವ್ರಿಗೂ ಇನ್ಫಾರ್ಮೇಶನ್ ತಲುಪಿಸೋದು ನನ್ನ ಪ್ರಯತ್ನ ಅಷ್ಟೇ. ಸೊ ಮಾಕ್ ಮಾಡೋರು ಮಾಡ್ತಾ ಇರಲಿ, ಅವ್ರು ಎಲ್ಲೂ ಬೆಳೆಯೋದಿಲ್ಲ, ಅಲ್ಲೇ ಇರ್ತಾರೆ. ನಾವು ಶುರು ಮಾಡಿ 1 ತಿಂಗಳಿಗೆ ಎಷ್ಟು ಬೆಳೆದಿದ್ದೀವಿ ಸಾಕು, ಬೇಕಾದಷ್ಟಾಯ್ತು. ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನೆಕ್ಸ್ಟ್ ಯಾವ ಕಾಲೇಜನ್ನ ನಾನು ಡಿಸ್ಕಸ್ ಮಾಡಬೇಕು, ಆ ಕಾಲೇಜಿನ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮ್ಮ ಮುಂದೆ ತಗೊಂಡು ಬಂದು ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡ್ತೀನಿ. ಸೊ ಇಷ್ಟು ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಅಕ್ರಾಸ್ ಯೂಟ್ಯೂಬ್ ಯಾರು ಮಾಡುತ್ತಾ ಇಲ್ಲ ಪ್ರೆಸೆಂಟ್ಲಿ ಅಲ್ವಾ. ಹಾಗಾಗಿ ಮಾಡಕ್ಕೆ ಬರಲ್ಲ ಅಂತ ಅಲ್ಲ,
ಅವ್ರಿಗೆ ಬರುತ್ತೆ, ಮಾಡಕ್ಕೆ ಇಷ್ಟ ಇಲ್ಲ, ಏನಕ್ಕೆ ಫ್ರೀಯಾಗಿ ಕೊಡಬೇಕು ಅನ್ನೋದು ಇರ್ಬೋದೇನೋ, ನಂಗೆ ಗೊತ್ತಿಲ್ಲ. ಅದನ್ನ ಅವ್ರನ್ನೇ ಕೇಳಬೇಕು ನೀವು, ಆಯ್ತಾ? ಸೊ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಕಾಲೇಜ್ ಮಾಡಬೇಕು ಅಂತ, ಅದನ್ನ ಮಾಡ್ತೀನಿ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ದಿಸ್ ಇಸ್ ಯುವರ್ ಟೀಚರ್ ನಾಗಾಭರಣ signing off with a smile. I will meet you guys in the next video. Until then, have a nice day. Bye.